ನಮಸ್ಕಾರ. ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ರೂಪಲತಾ. ಇದೀಗ ಶನಿವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಷ್ಟ್ರೀಯ ಸುದ್ದಿಗಳು. 2026ರ ಮೂರನೇ ತ್ರೈಮಾಸಿಕದಲ್ಲಿ ಭಾರತದಲ್ಲಿ ಜಿಡಿಪಿ ಶೇಕಡ 7.6ರಷ್ಟು ಬೆಳವಣಿಗೆ. ಸಂಚಾರ ನಿಯಮ ಉಲ್ಲಂಘನೆ ಚಾಳಿ, 6 ತಿಂಗಳು ಪರವಾನಗಿ ರದ್ದತಿಗೆ ಚಿಂತನೆ ಗಡ್ಕರಿ. ವಿವಾದಿತ ಪುಸ್ತಕ ಮರಳಿಸಲು ಎನ್ಸಿಇಆರ್ಟಿ ಸೂಚನೆ. ವಿಮಾನ ಟಿಕೆಟ್ ನಿಯಮದಲ್ಲಿ ಬದಲಾವಣೆ, 48 ಗಂಟೆಯೊಳಗೆ ರದ್ದಾದರೆ ಪೂರ್ಣ ಮರುಪಾವತಿ. ನಾನು ಹುಟ್ಟಿದ ದಿನವೇ ಇಸ್ರೇಲ್ ಘೋಷಣೆ, ಪ್ರಧಾನಿ ಮೋದಿ. ಇದೀಗ ಕರ್ನಾಟಕದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಖಾಲಿ ಇರುವ 56,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸಂಪುಟ ಸಭೆ ಒಪ್ಪಿಗೆ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ಭೇಟಿಗೆ 34 ಶಾಸಕರು ಮುಂದು. ತುಮಕೂರು ಶೆಟ್ಟಿಹಳ್ಳಿಯಲ್ಲಿ ಪಾದಾಚಾರಿ ಸಬ್ವೆ ಉದ್ಘಾಟನೆ, ಕೇಂದ್ರ ಸಚಿವ ವಿ ಸೋಮಣ್ಣ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಧೇಯಕ 2025ಕ್ಕೆ ರಾಜ್ಯಪಾಲರ ಸಹಿ. ಗಣಿಧಣಿ ಜನಾರ್ದನ ರೆಡ್ಡಿಗೆ ಹೊಸ ಸಂಕಷ್ಟ, ರೂಪಾಯಿ 884 ಕೋಟಿ ನಷ್ಟ ವಸೂಲಿ ಸಾಧ್ಯತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಜಾಮೀನು. ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಸಿಂಧು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ. ರಾಜ್ಯ ರಾಜಕೀಯ ಬೆಳವಣಿಗೆ ಕುರಿತು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಸಿಎಂ ಸಿದ್ದರಾಮಯ್ಯ. ಪರಿಶಿಷ್ಟರಿಗೆ ಸರ್ಕಾರದಿಂದ ವಿಶ್ವಾಸ ದ್ರೋಹ, ಸಂಸದ ಗೋವಿಂದ ಕಾರಜೋಳ ಆರೋಪ. ಸಿರಿವಂತರು ಗ್ಯಾರಂಟಿ ಯೋಜನೆ ಬಿಡುವುದರಲ್ಲಿ ತಪ್ಪೇನು, ಡಿಕೆ ಶಿವಕುಮಾರ್. ಇದೀಗ ರಾಜಕೀಯ ಸುದ್ದಿಗಳ ಕಡೆ ಗಮನ ಹರಿಸೋಣ. ದೆಹಲಿ ಮದ್ಯ ನೀತಿ ಹಗರಣ, ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾಗೆ ಕ್ಲೀನ್ ಚಿಟ್. ತಮಿಳುನಾಡು ವಿಧಾನಸಭಾ ಚುನಾವಣೆ ಸಿದ್ಧತೆ ನಡುವೆ ದಳಪತಿ ವಿಜಯ್ಗೆ ಸಂಕಷ್ಟ. ಭಾರತ ಇಸ್ರೇಲ್ ನಡುವಿನ ಎಐ, ಕೃಷಿ, ಸೈಬರ್ ಭದ್ರತೆ, ಯುಪಿಐ ಸೇರಿದಂತೆ ಸರಣಿ ಒಪ್ಪಂದಗಳಿಗೆ ಸಹಿ. ಸಾಂಪ್ರದಾಯಿಕ ಉಡುಪು ಧರಿಸಿ ಮೋದಿಗೆ ಸರ್ಪ್ರೈಸ್ ಕೊಟ್ಟ ಇಸ್ರೇಲ್ ಪ್ರಧಾನಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನ್ಯಾಯಾಲಯದ ತೀರ್ಪು ಬೆಳವಣಿಗೆ. ದೆಹಲಿ ಮದ್ಯ ನೀತಿ ಹಗರಣ ಪ್ರಕರಣದಲ್ಲಿ ನ್ಯಾಯಾಂಗ ತೀರ್ಮಾನ. ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡೋಣ. ಪವಿತ್ರ ರಂಜಾನ್ ತಿಂಗಳಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವೆ ಯುದ್ಧ ವಾತಾವರಣ. ಕಾಬೂಲ್ ಸೇರಿದಂತೆ ಹಲವು ನಗರಗಳ ಮೇಲೆ ಪಾಕಿಸ್ತಾನ ದಾಳಿ. ಇರಾನ್ ಮೇಲೆ ದಾಳಿ ಸಾಧ್ಯತೆ, ಇಸ್ರೇಲ್ ತೊರೆಯಲು ಅಮೆರಿಕ ಸೂಚನೆ. ಬಾಂಗ್ಲಾದೇಶದಲ್ಲಿ 5.4 ತೀವ್ರತೆಯ ಭೂಕಂಪ, ಕೋಲ್ಕತ್ತಾದಲ್ಲೂ ಕಂಪನ ಅನುಭವ. ಇವಿಷ್ಟು ಈವರೆಗಿನ ಸುದ್ದಿ.